ಹೆಸರು ಮಂಜುಳ. ನನಗೊಬ್ಬನೇ ಒಬ್ಬ ಮಗ. ನಮ್ಮ ಯಜಮಾನ್ರು ಫಾರಿನಲ್ಲಿದ್ದಾರೆ. ನನ್ ಮಗ ಈಗ ಕಾಲೇಜ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದಾನೆ. ಒಂದಿನ ಯಾರ್ಯಾರ್ದೋ ಜೊತೆ ಸೇರ್ಕೊಂಡು ಕೆಟ್ಟ ಚಟಗಳನ್ನೆಲ್ಲ ಕಲ್ತು ಬಂದ್ಬಿಟ್ಟ. ನನ್ ಮಗ ಹಾಳಾಗೋಗಿದ್ದ. ಅವ್ನ್ ರೂಮ್ಗೆ ಹೋಗಿ ನೋಡಿದ್ರೆ ಸಿಗರೇಟ್ ಇತ್ತು, ಡ್ರಿಂಕ್ಸ್ ಬೇರೆ ಮಾಡ್ತಿದ್ದ. ನನಗ್ ಉಸ್ರೇ ನಿಂತಂಗಾಯ್ತು. ಬಯಸಿ ಪಡ್ಕೊಂಡಿದ್ವಿ, ಆದ್ರೆ ಈ ತರ ಆಗ್ಬಿಟ್ಟಿದ್ದ. ಇಷ್ಟು ದಿನ ನಮ್ಮನೇಲಿ ಇಂಥ ಚಟಗಳು ಯಾರಿಗೂ ಇರ್ಲೇ ಇಲ್ಲ ಇವತ್ತಿನವರ್ಗೂ. ಆದ್ರೆ ಇವನು ಸಿಗರೇಟ್ಗೆ, ಕುಡ್ತಕ್ಕೆ ಯಾವಾಗ ಈ ತರ ದಾಸ ಆದ ಅಂತ ನಮ್ಗ್ಯಾರಿಗೂ ಗೊತ್ತೇ ಆಗ್ಲಿಲ್ಲ. ನಮ್ಮ ಅಕ್ಕಪಕ್ಕದ ಮನೆಯವರು ಅಲ್ ಕುಡಿತಿದ್ದ, ಇಲ್ ಕುಡಿತಿದ್ದ ಅಂತ ಹೇಳ್ತಾ ಇದ್ರು. ನಾನ್ ನಂಬ್ಲೇ ಇಲ್ಲ. ಆದ್ರೆ ಒಂದು ದಿನ ರಾತ್ರಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟ. ಬಾಗ್ಲು ತೆಗೆದ್ರೆ ತೂರಾಡ್ಕೊಂಡ್ ನಿಂತಿದ್ದ. ಲೋ ಮಗನೇ ಅಂತ ಹೇಳಿದ್ರೆ, ಏ ಅಮ್ಮ ಒಳಗ್ ಹೋಗಮ್ಮ ಅಂತ ಹೇಳ್ಬಿಟ್ಟ. ಆ ಕ್ಷಣನೇ ನನಗೆ ಉಸ್ರೇ ನಿಂತಂಗಾಗ್ಬಿಟ್ಟಿತ್ತು. ಇವ್ನ ಹೇಗ್ ಸರಿ ಮಾಡೋದು ಅಂತ ನಾನ್ ಯೋಚಿಸ್ತಾ ಇರ್ಬೇಕಾದ್ರೆ ನಾನ್ ಟಿವಿಲ್ ಒಂದು ಆಡ್ ನೋಡ್ದೆ. ಅಡಿಕ್ಷನ್ ಕಿಲ್ಲರ್ ಅಂತ ಇತ್ತು. ಇವ್ನ ಹೇಗಾದ್ರೂ ಸರಿ ಮಾಡ್ಬೇಕು ಅನ್ಕೊಂಡು ಅದನ್ನ ಆರ್ಡರ್ ಮಾಡೇ ಬಿಟ್ಟೆ ನಾನು. ಆ ಅಡಿಕ್ಷನ್ ಕಿಲ್ಲರಲ್ಲಿ ಒಂದು ಲಿಕ್ವಿಡ್, ಒಂದು ಪೌಡ್ರು ಇತ್ತು. ಅದನ್ನ ಟೀಯಲ್ಲೋ ಹಾಲಲ್ಲೋ ಬೆರೆಸಿ ಕೊಟ್ಬಿಟ್ರೆ ಯಾವ ಸ್ಮೆಲ್ಲೂನು ಬರೋದಿಲ್ಲ. ನನಗಂತೂ ತುಂಬಾ ಸಂತೋಷ ಆಗಿತ್ತು. ಆ ಅಡಿಕ್ಷನ್ ಕಿಲ್ಲರ್ನ ಅವನಿಗೆ ಗೊತ್ತಾಗ್ತಿರೋ ಹಾಗೆ ಟೀಯಲ್ ಬೆರೆಸಿ ಕೊಡ್ತಾ ಇದ್ದೆ. ಆಗಿಂದನೇ ಅವನಲ್ಲಿ ಬದಲಾವಣೆ ಶುರುವಾಗಿತ್ತು. ಅವನು ಸ್ವಲ್ಪವಾಗೇನೆ ಸ್ಮೋಕಿಂಗ್ ಬಿಟ್ಟ, ಕುಡಿಯೋದ್ನೂ ಬಿಟ್ಟ. ಈ ಅಡಿಕ್ಷನ್ ಕಿಲ್ಲರ್ ತಗೊಂಡಾಗಿಂದ ತುಂಬಾ ಚೆನ್ನಾಗಿದ್ದಾನೆ. ಅವನ್ಗೀಗ ಯಾವ ಕೆಚ್ಚಟನೂ ಇಲ್ವೇ ಇಲ್ಲ. ಚೆನ್ನಾಗ್ ಓದ್ಕೋತಾ ಇದ್ದಾನೆ, ಒಳ್ಳೆಯವನಾಗಿದ್ದಾನೆ. ನಾನ್ ಹೇಳಿದ್ದೆಲ್ಲ ಕೇಳ್ತಾನೆ, ನನ್ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ. ಇದಕ್ಕೆಲ್ಲ ಕಾರಣ ಅಡಿಕ್ಷನ್ ಕಿಲ್ಲರ್. ಇನ್ನು ಚಿಂತೆ ಮಾಡ್ಬೇಡಿ. ಸಾಕಷ್ಟು ವರ್ಷ ಕುಡಿತಕ್ಕೆ ದಾಸರಾಗಿ ಒದ್ದಾಡ್ತಾ ಇರೋರ್ಗೆ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ಶಕ್ತಿಯೊಂದಿಗೆ ಬಂದಾಯ್ತು. ಇದು ಯಾವ ರೀತಿಯ ಅಮಲಿಗೆ ದಾಸರಾಗಿದ್ದವರನ್ನು ಕೂಡ ಆ ಚಟದಿಂದ ಹೊರಗಡೆ ತಂದುಬಿಡುತ್ತೆ, ಅವರ ಕುಟುಂಬವನ್ನು ಕಾಪಾಡುತ್ತೆ. ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ, ಇದರ ರಿಸಲ್ಟ್. ಯಾವ ಬಗೆಯ ಚಟ ಇದ್ದರೂ ಸಹ ಅದನ್ನ ಮೀರಿ ಸುಲಭವಾಗಿ ಹೊರಗೆ ಬರಬಹುದು. ಹಲವಾರು ವರ್ಷ ಅಮಲಿಗೆ ದಾಸರಾಗಿದ್ದರೂ ಅಂಥವರನ್ನ ಅವರ ಚಟದಿಂದ ಬಿಡಿಸಬಹುದು. ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ. ಇದು ಸುರಕ್ಷಿತವಾದ್ದು, ಅಡ್ಡ ಪರಿಣಾಮಗಳು ಇಲ್ಲ. ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ. ಕುಡಿಯೋ ಚಟ, ಹೊಗೆ ಸೊಪ್ಪು, ಗುಟ್ಕಾ, ಪಾನ್, ಡ್ರಗ್ಸ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ. ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂಥ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗ್ಬಿಟ್ಟಿದೆ. ಅದು ಮರೆಯಬಾರದಂತ ಒಂದು ಸತ್ಯ. ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು, ಎಷ್ಟೋ ಔಷಧಿಗಳು ಇವೆಲ್ಲ ಇವೆ. ಆದ್ರೆ ಫಲಿತಾಂಶ ಬಹಳ ಕಡಿಮೆ. ಯಾಕೆ ಅಂತ ಗೊತ್ತಾ? ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ, ಗಂಡ, ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ಹೊರಗ್ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್.